ಶಾರದಾ, ತಗೋವಾ ಇದನ್ನ. ಕೇಸರಿ ಹಾಲು ಹಾಕೊಂಡು ಬಂದಿದ್ದೀನಿ, ಕುಡಿ. ಥ್ಯಾಂಕ್ ಯು ಅದಕ್ಕೆ. ಈಗ ತಾನೇ ಅನ್ಕೊಂಡಿದ್ದೆ ತುಂಬ ಸುಸ್ತಾಗ್ತಿದೆ ಅಂತ. ಕುಡಿ, ಅದಕ್ಕೆ ಇಷ್ಟೇ ಸಾಕು, ನನಗೆ ಇಟ್ಟು ಬರ್ತೀನಿ ಒಳಗೆ. ಬೇಡ, ನೀನು ಇಡಕೋಬೇಡ, ನಾನು ಕೊಡು, ನಾ ಇಟ್ಟು ಬರ್ತೀನಿ. ಆಯ್ತು ಮಗು, ನೀ ಕರ್ಕೋಬೇಕಿಲ್ಲ, ಮಗು ಅಷ್ಟು ಹಾಳಾಕತೈತಿ. ಅಲ್ಲ, ಆಕೆ ಮಕ್ಕಳಾಗಿಲ್ಲ ಆಕೆಗೆ. ಹೋಗಿ ನೀವು ಅದಕ್ಕೆ ಕೈಯ ಕೊಟ್ಟಿಯಲ್ಲ. ಮೊದಲ ಮಕ್ಕಳಾಗಿಲ್ಲ ಅಂತ ಹೊಟ್ಟೆ ಕಿಚ್ಚಿ ಮತ್ತೇನಿಗಿನಾರು ಮಾಡ್ಯಾರ ಮತ್ತೆ. ಆಯ್ತವ, ನಾನು ನೋಡ್ಕೊತೀನಿ. ಅದಕ್ಕೆ ಕೊಡಿ ಮೊಬೈಲ್ನ, ನಾನೇ ನೋಡ್ಕೊತೀನಿ, ನಾನೇ ಮಂಗಿಸ್ತೀನಿ. ಅಮ್ಮ, ನಾ ಸ್ನಾನಕ್ಕೆ ಹೋಗಿ ಬರ್ತೀನಿ. ಮಗುನ ಮೇಲೆ ಮನ್ಗಿಸಿ ನೀನು ನೋಡ್ತಿರು. ಮಗು ಹತ್ತಿದೆ, ಎತ್ಕೊಂಡಾಯ್ತು ನೋಡಿ. ಯಾಕೆ ಬಂಗಾರಿ, ಯಾಕೆ, ಏನಾಯ್ತು ಏನಾಯ್ತು? ಅಲ್ಲ ಅದಕ್ಕೆ ಇಷ್ಟೊತ್ತನ ಮಗು ಚೆನ್ನಾಗೇ ಇತ್ತು, ಈಗೇನು ಕಳತ್ತಿದೆ? ನೀವೇನೋ ಮಾಡಿದ್ದೀರಾ, ನಮ್ಮಮ್ಮ ಹೇಳಿದಂಗೆ ನಿಮ್ಮ ಬುದ್ಧಿನೇ ತೋರಿಸ್ಬಿಡ್ತೀರ ನೋಡು. ನಿಮ್ಮ ಮಕ್ಕಳಾಗಿಲ್ಲ ಅಂತ ನನ್ನ ಮಗಗೆ ಹಿಂಗೆ ತ್ರಾಸು ಕೊಡ್ತಿದ್ದೀರಾ? ಅಯ್ಯೋ, ಅದು ಹಂಗಲ್ಲ ಕಣೆ. ಬಂಜೆ ಎಂಬುವ ಪದ ಒಂದೇ ಇರಬಹುದು, ಆದರೆ ಅದಕ್ಕೆ ಅವಹೇಳನ, ತಾತ್ಸಾರ ಇದೆಲ್ಲಕ್ಕೂ ಒಳಗಾಗುವವಳು ಒಂದು ಹೆಣ್ಣು. ಅವಳ ಭಾವನೆಗಳು, ಅವಳು ಚಿತ್ರಹಿಂಸೆಗಳು ಅನುಭವಿಸುವವಳೇ ಅವಳೊಬ್ಬಳೆ. ಪ್ಲೀಸ್, ಯಾರಿಗೂ ಬಂಜೆ ಅಂತ ಅನ್ನಕ್ಕೆ ಹೋಗ್ಬೇಡಿ, ಹೀಯಾಳ್ಸಕ್ಕೆ ಹೋಗ್ಬೇಡಿ.